ಈಗ ಒಂದು ಬ್ರೇಕಿಂಗ್ ಅಪ್ಡೇಟ್ ಸಿಕ್ಕಿದೆ. ದುಬೈ ಅಬುಧಾಬಿಯಿಂದ ಕನ್ನಡಿಗರು ವಾಪಸ್ ಆಗಿದ್ದಾರೆ. ದುಬೈ ಅಬುಧಾಬಿಯಿಂದ ಕನ್ನಡಿಗರು ವಾಪಸ್ ಆಗಿರುವಂಥದ್ದು. ಸುಮಾರು 300ಕ್ಕೂ ಹೆಚ್ಚು ಜನ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧದ ಪರಿಸ್ಥಿತಿಯನ್ನ ಕನ್ನಡಿಗರು ವಿವರಿಸಿದ್ದಾರೆ. ಸುಮಾರು 300ಕ್ಕೂ ಹೆಚ್ಚು ಜನ ಈಗ ವಾಪಸ್ ಆಗಿದ್ದಾರೆ ಬೆಂಗಳೂರಿಗೆ. ಮಿಸೈಲ್ಸ್ ಕಾಣ್ತಾ ಇದ್ದು, ಸ್ಫೋಟಕ ಶಬ್ದ ಕೇಳಿಸ್ತಾ ಇತ್ತು. ಕ್ಷಣ ಕ್ಷಣವೂ ನಾವು ಆತಂಕದಲ್ಲೇ ಕಾಲ ಕಳೆದಿದ್ದೀವಿ. ಹೀಗಂತ ಬೆಂಗಳೂರಿಗೆ ವಾಪಸ್ ಆದ ಕನ್ನಡಿಗರು ಮಾತನಾಡಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ದಾಳಿ ಮಾಡಿ ಭೀಕರವಾಗಿ ಯುದ್ಧ ಆರಂಭ ಆಗಿತ್ತು. ಈಗ ದುಬೈ ಮತ್ತು ಅಬುಧಾಬಿಯಿಂದ ಅಲ್ಲಿರುವಂತಹ ಕನ್ನಡಿಗರು ವಾಪಸ್ ಆಗಿದ್ದಾರೆ. 300ಕ್ಕೂ ಹೆಚ್ಚು ಜನ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಕೆಲಸ ಮತ್ತು ಎಜುಕೇಷನ್ ನಿಮಿತ್ತ ದುಬೈ ಮತ್ತು ಅಬುಧಾಬಿಯಲ್ಲಿ ನೆಲೆಸಿದಂತ 300ಕ್ಕೂ ಹೆಚ್ಚು ಜನ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಅದೆಲ್ಲ ಮಿಸೈಲ್ಸ್ ಹೋಗೋದು ನೋಡಿದ್ವಿ. ಅದೆಲ್ಲ ಏನಾಗ್ತಿದ್ದೋ ಗೊತ್ತಾಗ್ತಿಲ್ಲ. ಎಲ್ಲ ಬಾಂಬು ಎಲ್ಲ ಇಟ್ಸ್ ಆಲ್ ಪ್ಯಾನಿಕ್. 10 ಮಿನಿಟ್ಸ್ ಹತ್ರ ಬಂದ್ಬಿಟ್ಟು ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು. ನಮ್ಮ ಮನೇಲಿ ಇದ್ವಿ, ಪ್ಯಾನಿಕ್ ಇತ್ತು. ಬಟ್ ಎಲ್ಲ ಸೇಫ್ ಇತ್ತು. ದುಬೈ ವಾಸ್ ವೆರಿ ನೈಸ್. ಎಲ್ಲ ಕಾಣಿಸ್ತಿತ್ತು. ಭಯ ಅಷ್ಟೇ. ಏನಿಸುತ್ತೆ ಅಷ್ಟೇ. ಐ ನೀಡ್ ಟು ಗೋ ಬ್ಯಾಕ್ ಟು ಕಂಟ್ರಿ. ಇಂಡಿಯಾಗೆ ಬರ್ಬೇಕಷ್ಟೇ. 4th ಇತ್ತು. ಮತ್ತೆ ನಮ್ಮ ಅಣ್ಣ ಕಾಲ್ ಮಾಡಿದ್ರು ಇವತ್ತು ಕಾಲ್ ಮಾಡಿ ಫ್ಲೈಟ್ಸ್ ಓಪನ್ ಆಗಿದೆ ಅಂತ ಅಂದ್ರು. ನೋಡಿದ ತಕ್ಷಣ ಮಾಡ್ಬಿಟ್ಟೆ ಬುಕಿಂಗ್. ಜಸ್ಟ್ 4 minutes ಅಲ್ಲಿ ಮಾಡಿದೆ. ಇಟ್ ವಾಸ್ ಆಲ್ ಬುಕ್ಡ್ ಅಪ್. ನನ್ನ ಫ್ರೆಂಡ್ಸ್ ಎಲ್ಲ ಇನ್ನೂ ದುಬೈಲೇ ಇದ್ದಾರೆ. ದೇ ಆರ್ ಸ್ಟಕ್. ದೇ ನಾಟ್ ಏಬಲ್ ಟು ಕಮ್ ಬ್ಯಾಕ್. ಎಲ್ಲ ಫುಲ್ ಆಗಿದೆ ಫ್ಲೈಟ್ಸ್. 5 days in the 6 days. All fine. Nothing to worry. There was no problem. It was very convenient when we came. Nothing happened. It was all in the air, so we didn't feel anything on ground. Yeah, the news was there a lot, but on ground we didn't feel it much. Everyone has been so supportive in the last few days. I'm just happy to be back here, back at home after so many days. Rahul Sharma. ಬುರ್ಜ್ ಖಲೀಫಾ ಹತ್ರ ಇದ್ದೆ. ಅಲ್ಲೇ ಎಮಿರೇಟ್ಸ್ ಅವರೇ ಹೋಟೆಲ್ ಮಾಡಿ ಕೊಟ್ಟಿದ್ರು. ಅಲ್ಲೇ ಎಲ್ಲ 2 ದಿನದಿಂದ ಅಲ್ಲೇ. ನಾನು US ಹೋಗ್ತಿದ್ದೆ. ಸೊ 28ಗೆ ನಂದು ಫ್ಲೈಟ್ ಕ್ಯಾನ್ಸಲ್ ಆಗಿ ಸೊ ನಾನು ಅಲ್ಲೇ ಸ್ಟೇ ಮಾಡಿದ್ದು. ಬಟ್ ಬುರ್ಜ್ ಖಲೀಫಾ ಹತ್ರ ಒಂದ್ ದಿನ ಅಷ್ಟೇ ನೋಡಿದ್ದು. ಆಮೇಲೆ ಎಲ್ಲಾನು ಚೆನ್ನಾಗಿತ್ತು. ಬಟ್ ಅದು ಅಬುಧಾಬಿಯಲ್ಲಿ ಆಗಿತ್ತು. ದುಬೈಯಲ್ಲಿ ಏನೂ ಆಗಿರ್ಲಿಲ್ಲ. ಸ್ವಲ್ಪ ಏರ್ಪೋರ್ಟ್ ಅಲ್ಲಿ ಆಗಿತ್ತು. ಬಟ್ ಬುರ್ಜ್ ಖಲೀಫಾ ಹತ್ರ ಏನೂ ಆಗಿರ್ಲಿಲ್ಲ. ಬಟ್ ಎಮಿರೇಟ್ಸ್ ಅವರೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ರು. ಸೊ ಅಂಡ್ ದಿಸ್ ಫ್ಲೈಟ್ ಕೇಮ್. ಇದು ಅವರೇ ಫೋನ್ ಮಾಡಿ ಅವರೇ ಕರೆದು ಇದು ಫ್ಲೈಟ್ ಇಂದ ಬಂದಿದ್ದು. ಇದು 9:30ಗೆ ಅಲ್ಲಿಂದ ಬಿಟ್ಟು ಇಲ್ಲಿ ಬಂದಿದ್ದು. ಭಯದ ವಾತಾವರಣ ಇತ್ತು. ನೀವು ಅಲ್ಲಿಯೇ ಎಲ್ಲ ಹೊಗೆ ಬರ್ತಿದೆ, ಕಣ್ಣಿಗೆ ಕಾಣುತ್ತೆ ಸಮ್ ಟೈಮ್. ಸೊ ಅವಾಗ ನೋಡಿದಾಗ ನಿಮ್ಗೆ ಭಯ ಆಗೇ ಆಗುತ್ತೆ. ಸೊ ನಾವು ಹೋಟೆಲಲ್ಲೇ ಇದ್ವಿ, ಹೊರಗಡೆ ಹೋಗಿರ್ಲಿಲ್ಲ. ಬಟ್ ಭಯ ಅಂತೂ ಇತ್ತು. ಬಟ್ ಬಂದ್ವಿ ತಾಯ್ನಾಡಿಗೆ. ಸೊ ಇಟ್ಸ್ ಗುಡ್. ಗೌರ್ಮೆಂಟ್ ತುಂಬಾ ಚೆನ್ನಾಗಿ ನೋಡ್ಕೊಳ್ತು. ಎಲ್ಲ ಅಫಿಷಿಯಲ್ ನೋಟಿಫಿಕೇಶನ್ ಆನ್ ಟ್ವಿಟರ್ ಹ್ಯಾಂಡಲ್ ಅವ್ರದ್ದು ಎಂಬೆಸಿ ಅವರು ತುಂಬಾ ನೋಟಿಫಿಕೇಶನ್ ಹಾಕಿದ್ರು. ಮತ್ತೆ ಅವ್ರ ಗೌರ್ಮೆಂಟ್ ಅವರೆಲ್ಲಾನು ಯಾವಾಗೂ ಏನಾರೇ ಇದ್ರೆ ಅವ್ರ ನೋಟಿಫಿಕೇಶನ್ ಮಾಡ್ತಿದ್ರು. ಅವ್ರ ನ್ಯೂಸ್ ಚಾನೆಲ್ ಅಲ್ಲೇ ಬರ್ತಿತ್ತು. ಅವ್ರ ಗಾಲ್ಫ್ ನ್ಯೂಸ್, ಮತ್ತೆ ದುಬೈ ಪೊಲೀಸ್, ಮತ್ತೆ ದುಬೈ ನ್ಯೂಸ್, ಅದರಲ್ಲೆಲ್ಲ ಎಲ್ಲೆಲ್ಲಿ ಏನ್ ಆಗ್ತಿದೆ ಅವ್ರು ಡೀಟೇಲ್ ಆಗಿ ತೋರಿಸ್ತಿದ್ರು. ಸೊ ಎಲ್ಲ ಗೊತ್ತಾಗ್ತಿತ್ತು. ಭಯ ಆಗ್ತಿತ್ತು. ಹೋಟೆಲ್ ಅಲ್ಲಿ ನೀವು ಹೊರಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಇರೋದು. 48 hours ನಾವು ಅಲ್ಲೇ ಇದ್ವಿ ಹೋಟೆಲ್ ಅಲ್ಲಿ. ಸೊ ಬಟ್ ಇಂಡಿಯಾ ಗೌರ್ಮೆಂಟ್ ಮಾಡಿ ಕೊಡ್ತು, ಬಂದ್ವಿ ಬೇಗ. ಸೊ ಐ ಥಿಂಕ್ ಇಂಡಿಯಾ ಪೀಪಲ್ ಅವರೇ ಬೇಗ ಬಂದಿದ್ದು ಅಲ್ಲಿಂದ. ಬೇರೆಯವರೆಲ್ಲ ಅಲ್ಲೇ ಇದ್ದಾರೆ. ಇನ್ನು ತುಂಬಾ ಜನ ಇದ್ದಾರೆ. ದುಬೈನಲ್ಲಿ ಸಿಲುಕಿದಂತ MLC ಭೋಜೇಗೌಡ ಕೂಡ ವಾಪಸ್ ಆಗಿದ್ದಾರೆ. ಸೇಫ್ ಆಗಿ ಬೆಂಗಳೂರಿಗೆ ಭೋಜೇಗೌಡ ಆಗಮಿಸಿದ್ದಾರೆ. ತಡರಾತ್ರಿ ವಿಮಾನದಲ್ಲಿ ಬೆಂಗಳೂರಿಗೆ ಆಗಮಿಸಿದ್ದಾರೆ MLC ಭೋಜೇಗೌಡ. ಯುದ್ಧದ ಭೀಕರತೆಯನ್ನ MLC ಭೋಜೇಗೌಡ ಬಿಚ್ಚಿಟ್ಟಿದ್ದಾರೆ. ದುಬೈನಲ್ಲೇ ಸಿಕ್ಕಾಕೊಂಡಿದ್ದಂತ MLC ಭೋಜೇಗೌಡ ಈಗ ಸೇಫ್ ಆಗಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಯುದ್ಧದ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ. MLC ಭೋಜೇಗೌಡರನ್ನ ನಮ್ಮ ಪ್ರತಿನಿಧಿ ಮಾತಾಡಿಸಿದ್ದಾರೆ. ಬನ್ನಿ ಅದು ನೋಡ್ಕೊಂಡ್ಬರೋಣ. ದುಬೈನಿಂದ ಕನ್ನಡಿಗರು ವಾಪಸ್ ಆಗ್ತಿದ್ದಾರೆ. ಅಲ್ಲಿನ ಯುದ್ಧದ ಪರಿಸ್ಥಿತಿಯ ಆತಂಕದ ನಡುವೆ ಕೂಡ ವಾಪಸ್ ಆಗ್ತಿದ್ದಾರೆ. MLC ಭೋಜೇಗೌಡರು ಕೂಡ ಅಲ್ಲಿ ಇದ್ರು. ಅಂದ್ರೆ ಅವರು ದಕ್ಷಿಣ ಆಫ್ರಿಕಾ ಹೋಗಿದ್ರಂತೆ. ವಾಪಸ್ ಬರುವಂತ ಸಂದರ್ಭದಲ್ಲಿ ವಯಾ ದುಬೈ ಬರ್ತಿದ್ರು. ಆ ಒಂದು ಸಂದರ್ಭದಲ್ಲಿ ಅವರು ಕೂಡ ಸ್ಟ್ರಕ್ ಆಗಿದ್ರು. ಈಗ ಬಂದಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಒಂದಷ್ಟು ಸಿಚುವೇಶನ್ಗಳು ಸಾಕಷ್ಟು ಆತಂಕ ಹುಟ್ಟು ಹಾಕಿತ್ತು. ಈಗ ಇದೆ
ನಾವು ಇಷ್ಟು ಬೇಗ ಇಲ್ಲಿಗೆ ವಾಪಸ್ಸು ಇಂಡಿಯಾಗೆ ಬರ್ತೀವಿ ಅಂತೇಳಿ ಗ್ಯಾರಂಟಿ ಇರಲಿಲ್ಲ. ಬರ್ತೀವಿ ಅಂತ ಸ್ವಲ್ಪ ಧೈರ್ಯ ಇತ್ತು, ಆದರೆ ಇಷ್ಟು ಬೇಗ ಬರ್ತೀವಿ ಅಂತ ಗ್ಯಾರಂಟಿ ಇರಲಿಲ್ಲ. ಹಾಗಾಗಿ ನಮ್ಮ ಗೌರ್ಮೆಂಟಿಗೆಲ್ಲ ಸ್ವಲ್ಪ ರಿಕ್ವೆಸ್ಟ್ ಮಾಡಿದೆ, ಸ್ವಲ್ಪ ನೋಡಿ ಆತಂಕದಲ್ಲಿರೋರಿಗೆಲ್ಲ ಸ್ವಲ್ಪ ಆತಂಕ ದೂರ ಮಾಡಿ ಅಂತ. ಬಿಕಾಸ್ ಐ ಆಮ್ ಸ್ಟೇಯಿಂಗ್ ಇನ್ ಮೈ ಫ್ರೆಂಡ್ ಹೌಸ್. ಅಲ್ಲಿ ಅವ್ರ ಫ್ರೆಂಡ್ ಮನೇಲಿ ಇದ್ದಿದ್ದರಿಂದ, ರೊನಾಲ್ಡ್ ಕೊಲಾಸ್ ಅವ್ರ ಮನೇಲಿ ಇದ್ದಿದ್ದರಿಂದ ನಮಗೇನು ತಾಪತ್ರೆ ಆಗಲಿಲ್ಲ. ಆ ಥರ ಪ್ಯಾನಿಕ್ಕು ಕೂಡ ಆಗಕ್ಕೆ ಅವಕಾಶ ಇರಲಿಲ್ಲ. ಬಟ್ ಭಾಳ ಜನ ಬೇರೆ ಕಡೆ ಇದ್ರಲ್ಲಿ ಹೋಟ್ಲಲ್ಲಿ ಇದ್ದವರೆಲ್ಲ ಭಾಳ ಪ್ಯಾನಿಕ್ಕಿಗೆ ಒಳಗಾಗಿದ್ರು. ಅವರೆಲ್ಲ ಕೆಲವರೆಲ್ಲ ಫೋನ್ ಮಾಡೋರು, ನನ್ನ ಟಿವಿಲಿ ನೋಡಿದ ಮೇಲೆ, ಗೌಡ್ರೆ ನಾವೆಲ್ಲ ಕೋಲಾರದಿಂದ ಬಂದಿದ್ದೀವಿ, ನಾವು ಮಂಡ್ಯದಿಂದ ಬಂದಿದ್ದೀವಿ ಅಂತಾರೆ ಎಲ್ಲ ಹೇಳೋರು. ಪಾಪ ಅವರಿಗೆಲ್ಲ ಧೈರ್ಯ ಹೇಳ್ತಾ ಇದ್ವಿ ನಾವು. ಹಾಗಾಗಿ ಇವತ್ತು ಅದು ಯುದ್ಧದ ಭೀತಿ ವಾತಾವರಣ 100% ದುಬೈನಲ್ಲೂ ಇದೆ, ಎಂಟೈರ್ UN ಇದೆ. ಆಮೇಲೆ UN ಅಲ್ಲಿ ಆಲ್ ಏರ್ಪೋರ್ಟ್ಸ್ ಸರ ಬಂದಾಗೋಯ್ತು. ಆಮೇಲೆ ಇಮ್ಮಿಡಿಯೇಟ್ ಆಗಿ ದುಬೈ ಗೌರ್ಮೆಂಟು, ಎಮಿರೇಟ್ಸ್ನವರು ಭಾಳ ಕೆಲಸ ಮಾಡಿ, ಧೈರ್ಯ ಮಾಡಿ ಜನರನ್ನ ಆಚೆ ತರ್ತಾ ಇದ್ದಾರೆ. ಎಲ್ಲ ಹೋಟ್ಲಲ್ಲಿದ್ದವ್ರೆಲ್ಲ ಕರೆಸಿದ್ರು. ಮತ್ತು ಇವತ್ತು 4 ಫ್ಲೈಟು ಆಪರೇಟ್ ಆಯಿತು. ಈಗ ನಾವು ಬರುವಾಗ 8 ಗಂಟೆಗೆ ಒಂದು, 9:30 ಒಂದು, 10:30 ಎಲ್ಲ. ಬೆಳಿಗ್ಗೆ ಕೂಡ 6 ಗಂಟೆಯಿಂದ ಫುಲ್ 4-5 ಫ್ಲೈಟ್ ಆಪರೇಟ್ ಆಗ್ತದೆ. ಹಾಗಾಗಿ ಎಲ್ಲ ಕನ್ನಡಿಗರು ಸುರಕ್ಷಿತವಾಗಿ ವಾಪಸ್ ಅವ್ರ ಮನೆ ಸೇರ್ತಾರೆ ಆಗ್ತದೆ. ಬಟ್ ಕೆಲವರು ಅಮೆರಿಕ ಹೋಗೋರಿದ್ರು, ಲಂಡನ್ ಹೋಗೋರಿದ್ರು, ಆ ದುಬೈನಲ್ಲಿ ಸ್ಟ್ರಕ್ ಆದ್ರು, ಅವರೆಲ್ಲ ವಾಪಸ್ ಇಲ್ಲಿಗೆ ಬಂದರು. ವಾಪಸ್ ಒಂದೆರಡು ಸಿಚುವೇಶನ್ಗಳನ್ನ ನೀವು ಹೇಳ್ತಿದ್ರಿ ಸರ್. ಒಂದು, ನೀವು ಫ್ಲೈಟ್ ಅಲ್ಲಿ ವಾಪಸ್ ಬರ್ಬೇಕಂತ ಅನ್ಕೊಂಡಾಗ ಇಮಿಡಿಯೇಟ್ಲಿ ಸ್ಟಾಪ್ ಆಯ್ತು, ಈ ತರ ಆಗ್ತಿದೆ ಅಂತ ವಿಚಾರ. ಆ ಟೈಮಲ್ಲಿ ಏನ್ ಫೀಲ್ ಆಯ್ತು ಸರ್? ಏನಾಗ್ಲಿಲ್ಲ, ಅವಾಗ ಏನ್ ಅಂತ ಭಯ ಆಗ್ಲಿಲ್ಲ ನಮಗೆ. ಅದು ನೆಕ್ಸ್ಟ್ ಡೇ ಸ್ವಲ್ಪ ಎಲ್ಲ ಕಡೆ ಇರಾನಲ್ಲಿ, ಇರಾಕ್ ಅಲ್ಲೆಲ್ಲ ತುಂಬಾ ಅಟ್ಯಾಕ್ ಆಯ್ತಲ್ಲ. UAE 6 ಕೌಂಟ್ರಿ ಮೇಲೆಲ್ಲ ಅಟ್ಯಾಕ್ ಆಯ್ತು. ಮತ್ತೆ ದುಬೈಗೆನೆ ಅಟ್ಯಾಕ್ ಆಯ್ತು. ಅಂತ ಸಮಯದಲ್ಲಿ ಸ್ವಲ್ಪ ಭಯ ಬಂತು. ಭಯ ವಾತಾವರಣ 100% ಇತ್ತು ಅಲ್ಲಿ ಲೋಕಲ್ನವ್ರಿಗೆ ಇತ್ತು, ಬೇರೆಯವ್ರಿಗಿತ್ತು. ಬೇಕಾದ್ರೆ ಗೌರ್ಮೆಂಟ್ಗೋಸ್ಕರ ಅವ್ರು ಯಾರು ಮಾತಾಡಲ್ಲ. ಗೌರ್ಮೆಂಟ್ ಚೆನ್ನಾಗಿದೆ, ಗೌರ್ಮೆಂಟ್ ನಮ್ಮ ಸೇಫ್ಟಿ ಮಾಡ್ತಾ ಇದೆ, ಗೌರ್ಮೆಂಟ್ ಇಲ್ಲೇನು ತೊಂದರೆ ಇಲ್ಲ ಅಂತೇಳಿ ಅದನ್ನೆಲ್ಲ ಪಬ್ಲಿಕ್ ಅಲ್ಲಿ ನಮ್ಮಲ್ಲಿ ಬರ್ತದಲ್ಲ, ಆ ಥರ ಎಲ್ಲೂ ಹೊರಗಡೆ ಬಿಡಲ್ಲ. ಅಲ್ಲಿ ಏನು ಇನ್ಸಿಡೆಂಟ್ ಆದರೂ ಹೊರಗಡೆ ಬಿಡಲ್ಲ. ಈವನ್ ಸಾವು ನೋವು ಆದರೂ ಬಿಡೋದಿಲ್ಲ ಅದನ್ನು ಹೊರಗಡೆ. ಆ ಥರ ಭಾಳ ಗೌಪ್ಯ ಮಾಡ್ತಾರೆ. ಬಟ್ ಧೈರ್ಯ ಹೇಳ್ತಾ ಇದ್ರು. ಬಟ್ ಐ ಥ್ಯಾಂಕ್ಸ್ ಫಾರ್ ದುಬೈ ಗೌರ್ಮೆಂಟ್ ಅಂಡ್ ಎಮಿರೇಟ್ಸ್. ನೀವು ಅಲ್ಲಿ ಎಲ್ಲಾದ್ರೂ ಮಿಸೈಲ್ ಬೀಳೋದ್ ನೋಡಿದ್ರ ಅಂತ ಸರ್? ಕಣ್ಣಾರೆ ನೋಡಕ್ಕಾಗ್ಲಿಲ್ಲ, ಬಟ್ ಶಬ್ದ ಕೇಳ್ತಾ ಇತ್ತು. ತುಂಬಾ ಭಯಾನಕವಾದ ಶಬ್ದಗಳು ಇತ್ತು. ಉಳ್ಕೊಂಡಿದ್ದಂತ ಹೋಟ್ಲಲ್ಲಿ ರಾತ್ರಿ 1:30 ನಮ್ಮನ್ನು ಕೆಳಗಿಳಿಸಿದ್ರು. ಆವಾಗ ಪಾರ್ಕಿಂಗ್ ಜಾಗದಲ್ಲಿ ಇದ್ದು. ಆಮೇಲೆ ಮಾರನೇ ದಿವಸ ನಾವು ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ಕೃಷ್ಣ ಬೈರೇಗೌಡರಿಗೆ ಮಾತಾಡ್ಬೇಕಾದ್ರು ಕೂಡ ದೊಡ್ಡ ಬಾಂಬು 2-3 ಸೌಂಡ್ ಆಗಿದ್ದನ್ನ ನಾವು ಮತ್ತೆ ಬಹಳ ಕಿವಿಯಿಂದ ಕೇಳಿದ್ವು. ಬಟ್ ಬಹಳ ಭಯಂಕರವಾಗಿ ಇತ್ತದು. ಬುರ್ಜ್ ಖಲೀಫಾದ ಒಂದು ವಿಚಾರ ಒಂದಷ್ಟು ಡೌಟ್ ಇದೆ ಸರ್, ಅದ್ರದ್ದೊಂದು ಸರ್. ಅಲ್ಲಿ ಬಿತ್ತು, ಬಾಂಬ್ ಬಿದ್ದಿದ್ದು, ಅದು ಅಂತ ಎಫೆಕ್ಟಿವ್ ಆಗಿ ಬೀಳಿಲ್ಲ. ಬೆಂಕಿ ಇತ್ತು ಅಲ್ಲಿ, ಬೆಂಕಿ. ಇದಿಷ್ಟು MLC ಭೋಜೇಗೌಡರ ಮಾತು. ಅಂದ್ರೆ ಅಲ್ಲಿರುವಂತಹ ವಿಚಾರಗಳು ಸಾಕಷ್ಟು ಭಯ ಹುಟ್ಟಿಸಿತ್ತು. ಜೊತೆಗೆ ಅಲ್ಲಿ ಒಂದಷ್ಟು ಸಿಚುವೇಶನ್ಗಳನ್ನ ನಾನು ಕೂಡ ಫೇಸ್ ಮಾಡುವಂತಹ ಕೆಲಸ ಆಯ್ತು. ಸದ್ಯಕ್ಕೆ ಎಲ್ಲರೂ ಕೂಡ ಬರ್ತಿದೀವಿ. ನಾನು ಇಷ್ಟು ಬೇಗ ಬರ್ತೀನಿ ಅಂತಾನು ಕೂಡ ನನ್ಗೆ ಅನ್ಸಿರ್ಲಿಲ್ಲ. ಅಲ್ಲಿನ ಗೌರ್ಮೆಂಟ್ಗೆ ಮತ್ತೆ ನಮ್ಮ ಗೌರ್ಮೆಂಟ್ಗೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ ಅಂತೇಳಿ ತಮ್ಮ ಒಂದು ಮನಸ್ಸಿನ ಮಾತನ್ನ ಹೇಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಮಾದೇಶ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅಬುದಾಬಿಯಿಂದ ಬೆಂಗಳೂರಿಗೆ ಕನ್ನಡಿಗರು ಆಗಮಿಸಿದ್ದಾರೆ. ಯುದ್ಧದ ವಾತಾವರಣದ ನಡುವೆ ವಿಮಾನಯಾನ ಪುನರ್ ಆರಂಭ ಆಗಿದೆ. ಪ್ರಯಾಣಿಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ತಾಯ್ನಾಡಿಗೆ 213ಕ್ಕೂ ಹೆಚ್ಚು ಕನ್ನಡಿಗರು ರಾತ್ರಿ 10 ಗಂಟೆಯ ವಿಮಾನದಲ್ಲಿ ವಾಪಸ್ ಆಗಿದ್ದಾರೆ. ಕರ್ನಾಟಕ ಮತ್ತು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಯುದ್ಧದ ಭೀತಿಯಲ್ಲಿ ಅಬುದಾಬಿ, ದುಬೈಗಳಲ್ಲಿ ಸಿಲುಕು ಹಾಕೊಂಡಿದ್ದಂಥ ಕನ್ನಡಿಗರು ಈಗ ರಾತ್ರಿ 10 ಗಂಟೆಯ ಫ್ಲೈಟ್ನಲ್ಲಿ ವಾಪಸ್ ಆಗಿದ್ದಾರೆ. Well, thank you for all the friends and family, whoever had shown the concern and wished that I should come safely. Not only me, all the Indians. Once we got stuck in Abu Dhabi airport, okay, the Etihad Airways, where I booked the ticket, so they have taken very well care actually. By the evening of 28th, they booked the hotels for all the passengers whose flight were cancelled. So they asked us to stay until the next flight is available. It was very scary and also exciting. The airlines moved us to a 5-star hotel. So, and there were so many explosions happening around that hotel. It was pretty scary. So we're finally happy that we're back in India. We landed in India. I was so scared until the flight landed as well. So, yeah. Bro, airport situations.
Abu Dhabi, the airport situation Abu Dhabi? So, on the days when we landed, Okay, it was peaceful, but they had shut down the airspace for precautionary measure. So today Etihad arranged for another flight and we got back.